ಬನ್ನಿ ಸುಮಾರು 20 ವರ್ಷಗಳ ಸ್ಮಾರ್ಟ್ಫೋನ್ ಜರ್ನಿಯ ಈ ಅದ್ಭುತ ವಿಕಾಸವನ್ನು ಒಮ್ಮೆ ನೋಡೋಣ. ನಮ್ಮ ಜೇಬಿನಲ್ಲಿದ್ದ ಸಾಮಾನ್ಯ ಫೋನ್ ಚಂದ್ರನವರೆಗೂ ಹೇಗೆ ತಲುಪಿತು ಅನ್ನೋದು ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ಅಲ್ವಾ? 2 ಮೆಗಾಪಿಕ್ಸೆಲ್ ಫೋನಿಂದ ಇವತ್ತಿನ ಐಫೋನ್ 17 ಪ್ರೋ ಮ್ಯಾಕ್ಸ್ಗೆ ಆಗಿರೋ ಬದಲಾವಣೆ ನಿಜಕ್ಕೂ ಬೃಹತ್ ಜಿಗಿತ. 2000ರಲ್ಲಿ ಆ ಫೋನ್ ಅಸ್ತಿತ್ವಕ್ಕೆ ಬಂದಿದ್ದೇ ಅದರ ಅತೀ ದೊಡ್ಡ ಫೀಚರ್ ಅಂತ ಒಬ್ಬ ಅಭಿಮಾನಿ ತಮಾಷೆ ಮಾಡಿದರು. ಹೌದು, ಮೊದಲ ಐಫೋನ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇರ್ಲಿಲ್ಲ, ಫ್ಲಾಶ್ ಇರ್ಲಿಲ್ಲ, ಜೊತೆಗೆ ಸ್ಕ್ರೀನ್ ಕೂಡ ತುಂಬಾನೇ ಚಿಕ್ಕದಾಗಿತ್ತು. ಆದರೆ 2010ರ ಹೊತ್ತಿಗೆ ಐಫೋನ್ 4 ತನ್ನ ಗಾಜು ಮತ್ತು ಸ್ಟೀಲ್ ಡಿಸೈನ್ ಮೂಲಕ ಅದ್ಭುತವಾದ ನಿಖರತೆಯನ್ನು ತಂದಿತು. ಮುಂದೆ ಇದೇ ಡಿಸೈನ್ ಐಫೋನ್ 6ನಲ್ಲಿ ನಯವಾದ ಅಲ್ಯೂಮಿನಿಯಂ ಯೂನಿಬಾಡಿಯಾಗಿ ಬದಲಾಗಿದ್ದನ್ನು ನಾವು ನೋಡಬಹುದು. ಈಗಿನ ಐಫೋನ್ 17 ಪ್ರೋ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಬಳಸಿ ಆ ಯೂನಿಬಾಡಿ ವಿನ್ಯಾಸವನ್ನು ಹೇಗೆ ಪರ್ಫೆಕ್ಟ್ ಮಾಡಿದೆ ನೋಡಿ. ಟೈಟಾನಿಯಂ ಬದಲು ಅಲ್ಯೂಮಿನಿಯಂ ಬಳಸಿ ಹೊಸ ವೇಪರ್ ಚೇಂಬರ್ ಮೂಲಕ ಫೋನ್ ಹೀಟಾಗುವ ಸಮಸ್ಯೆಯನ್ನೇ ಇದು ಬಗೆಹರಿಸಿದೆ. ಕ್ಯಾಮೆರಾದ ಡೆವಲಪ್ಮೆಂಟ್ ಅಂತೂ ಬೆರಗುಗೊಳಿಸುವಂತದೆ. ಬೇಸಿಕ್ ಲೆನ್ಸ್ಗಳಿಂದ ಶುರುವಾಗಿ ಇವತ್ತಿನ ಬೃಹತ್ ಮೆಗಾಪಿಕ್ಸೆಲ್ವರೆಗಿನ ಜರ್ನಿ ಅದ್ಭುತ. ಇದರ ಹೈಲೈಟ್ ಅಂದ್ರೆ 17 ಪ್ರೋನ ಹೊಸ ಅಡ್ಡಲಾದ ವಿನ್ಯಾಸದಲ್ಲಿರುವ 3 48 ಮೆಗಾಪಿಕ್ಸೆಲ್ ಲೆನ್ಸ್ಗಳು. ಇದು ಫೋಟೋ ಬ್ಲರ್ ಆಗದಂತೆ ಬರೋಬ್ಬರಿ 8 ಪಟ್ಟು ಆಪ್ಟಿಕಲ್ ಕ್ವಾಲಿಟಿ ಝೂಮ್ ಅನ್ನು ಸಪೋರ್ಟ್ ಮಾಡತ್ತೆ. ಇನ್ನು ಫ್ರಂಟ್ ಕ್ಯಾಮೆರಾ 18 ಮೆಗಾಪಿಕ್ಸೆಲ್ಗೇರಿದ್ದು ಫೋನ್ ತಿರುಗಿಸಬೇಯೇ ಪೋರ್ಟ್ರೇಟ್ ಸೆಲ್ಫಿ ತೆಗೆಯುವ ಸ್ಕ್ವೇರ್ ಸೆನ್ಸಾರ್ ಹೊಂದಿದೆ. ಸೆಕ್ಯೂರಿಟಿ ಬಗ್ಗೆ ಹೇಳಬೇಕಂದ್ರೆ 2017ರಲ್ಲಿ ಟಚ್ ಐಡಿ ಬದಲಿಗೆ ಬಂದ ಫೇಸ್ ಐಡಿ ಒಂದು ದೊಡ್ಡ ಕ್ರಾಂತಿನೇ ಸರಿ. ಇದರ ಅಸಲಿ ಮ್ಯಾಜಿಕ್ ಗೊತ್ತಾ? 30,000 ಇನ್ಫ್ರಾರೆಡ್ ಚುಕ್ಕೆಗಳು ಕಣ್ಣಿಗೆ ಕಾಣದಂತೆ ನಿಮ್ಮ ಮುಖವನ್ನು ಕ್ಷಣಾರ್ಧದಲ್ಲಿ ಮ್ಯಾಪ್ ಮಾಡ್ತವೆ. ಆ ಮುಖವನ್ನು ವೆರಿಫೈ ಮಾಡಲು ಆಗಿನ ನ್ಯೂರಲ್ ಎಂಜಿನ್ಗಳು ಪ್ರತಿ ಸೆಕೆಂಡ್ಗೆ ಬರೋಬ್ಬರಿ 5 ಟ್ರಿಲಿಯನ್ ಆಪರೇಷನ್ಗಳನ್ನು ಪ್ರಾಸೆಸ್ ಮಾಡುತ್ತಿದ್ದವು. ಕೋವಿಡ್ ಟೈಮ್ನಲ್ಲಿ ಮಾಸ್ಕ್ ಹಾಕಿದ್ದಾಗಲೂ ಕೇವಲ ಕಣ್ಣುಗಳ ಸುತ್ತ ಸ್ಕ್ಯಾನ್ ಮಾಡುವ ಅದ್ಭುತ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಇದರಲ್ಲಿ ಬಂತು. ಈಗ ಬಂದು ನಿಂತಿರುವ 17 ಪ್ರೋ ಸರಣಿಯಲ್ಲಿ ಬೃಹತ್ ಸ್ಕ್ರೀನ್ ಹಾಗೂ ಭಾರೀ ಬ್ಯಾಟರಿ ಲೈಫ್ ನಿಜಕ್ಕೂ ಎದ್ದು ಕಾಣುತ್ತದೆ. ಇಲ್ಲಿನ ಸೂಪರ್ ಫೀಚರ್ಸ್ ಅಂದ್ರೆ ಪವರ್ಫುಲ್ A19 ಪ್ರೋ ಚಿಪ್ ಮತ್ತು ಭೇದಿಸಲಾಗದ ಮೆಮರಿ ಇಂಟಿಗ್ರಿಟಿ ಎನ್ಫೋರ್ಸ್ಮೆಂಟ್. ನಿಷ್ಪಕ್ಷಪಾತವಾಗಿ ಹೇಳೋದಾದ್ರೆ ಈ ಹೊಸ ಬಣ್ಣದ ಅಲ್ಯೂಮಿನಿಯಂ ಬಾಡಿ ಬೇಗ ಗೀಚ್ಕೊಳ್ಳುತ್ತೆ ಅನ್ನೋ ಸ್ಕ್ರ್ಯಾಚ್ ಗೇಟ್ ವಿವಾದವನ್ನು ನಾವು ಮರೆಯುವಂಟಿಲ್ಲ. ಇಷ್ಟೆಲ್ಲದರ ನಡುವೆ ಮುಂಬರುವ ಆಟೋಮಿಸ್ 2 ಡೀಪ್ ಸ್ಪೇಸ್ ಮಿಷನ್ ಅನ್ನು ರೆಕಾರ್ಡ್ ಮಾಡಲು ನಾಸಾ ಈ ಫೋನ್ಗೆ ಅನುಮೋದನೆ ನೀಡಿದೆ. ವಿಡಿಯೋ ರೆಕಾರ್ಡಿಂಗ್ ಇರದ ಹಂತದಿಂದ ನೇರ ಚಂದ್ರನ ಕಕ್ಷೆಯವರೆಗೆ ತಲುಪಿರುವ ಈ ಪಾಕೆಟ್ ಟೆಕ್ನಾಲಜಿ ಮುಂದೆ ಇನ್ನೇನು ಸಾಧಿಸಬಹುದು?